ಬಾಗಿಲು ತೆಗಿ. ಪುಣ್ಯ ಪುಣ್ಯ. ಪರ್ಣಿಕಾ, ಏನಾಯ್ತು ಪರ್ಣಿಕಾ? ನಿನಗೆ ಏನಾಯ್ತು ಹೇಳು. ಹೇಳು ಹೇಳು ಪರ್ಣಿಕಾ. ಪುಣ್ಯ ಶಿವಲಿಂಗನ ಹೊತ್ಕೊಂಡು ಅಗ್ನಿಕುಂಡದಲ್ಲಿ ನಡೆದಿರೋ ಭಾವ ಪ್ರಜ್ಞೆ ಬಂದ್ಮೇಲೆ ನಿನಗೋಸ್ಕರ ಬರ್ತೀನಿ ಅಂತ ನಡೆಯೋದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ನಡೆಯೋಕ್ಕಾಗದೆ ಬಿದ್ದು ಹೋಗ್ಬಿಟ್ಟ. ಎಪ್ಸಿದ್ರೂ ಎದ್ದೇಳಕ್ಕಾಗ್ತಿಲ್ಲ. ನೀನ್ ಬಂದು ಭಾವಂಗ ಔಷಧಿ ಕೊಟ್ಟಿಲ್ಲ ಅಂದ್ರೆ ಭಾವ ಸತ್ತೋಗ್ತಾನ. ಪುಣ್ಯ, ನನ್ ಭಾವನ್ನ ಕಾಪಾಡು. ಪುಣ್ಯ, ಇಲ್ಲ ಅಂದ್ರೆ ಈ ಕಾಡಲ್ಲಿ ಯಾವ್ದಾದ್ರೂ ಪ್ರಾಣಿ ಬಂದು ಸಾಯಿಸ್ಬಿಡುತ್ತೆ. ಹೋಗಮ್ಮ ಹೋಗು. ನಿನ್ ಜೊತೆ ಬಂದ್ರೆ ಏನ್ ಮಾಡ್ತಿ ಅಂತ ನಮಗ್ ಗೊತ್ತಿಲ್ವಾ? ನಮ್ ಪುಣ್ಯ ಬರಲ್ಲ, ನೀನು ಹೋಗು. ನನ್ ಭಾವನ್ನ ಕಾಪಾಡು. ಪುಣ್ಯ, ಅವನ್ನ ಉಳಿಸ್ಕೊಡು. ನಿನ್ನನ್ ಕಾಪಾಡ್ಬೇಕು ಅಂತ ಬಂದವ್ರ ಪ್ರಾಣ ಹೋಗ್ತಿದ್ರೆ ನಿನಗೇನು ಅನ್ನಿಸ್ತಾ ಇಲ್ವಾ? ನಿನ್ಗೆ ಕರುಣೆ ದಯೆ ಏನು ಇಲ್ವಾ? ಪುಣ್ಯ, ನನ್ ಭಾವನ್ನ ನನ್ ಕೈಗೆ ಒಪ್ಪಿಸ್ತೀನಿ ಅಂದಿದ್ಯಾ. ಶವ ಆಗಿ ಒಪ್ಸೋ ತರ ಮಾಡ್ಬೇಡ. ಹಾಗ್ ಮಾತಾಡ್ಬೇಡ ಪರ್ಣಿಕಾ. ಅನಿರುದ್ಧ್ ಎಲ್ಲಿದ್ದಾನೆ ಅಂತ ಹೋಗಿ ಹುಡ್ಕೋಣ ಬಾ. ನಿಲ್ಲು ಪುಣ್ಯ. ಪರ್ಣಿಕಾ ಜೊತೆಲ್ ಹೋಗ್ಬೇಡ. ಆಮೇಲೆ ಏನ್ ನಡೆಯತ್ತೆ ಅಂತ ನೀನು ಊಹಿಸಕ್ಕೂ ಆಗಲ್ಲ. ಗೊಲ್ಲಮ್ಮ, ನನ್ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ, ನಿಜವಾಗ್ಲೂ ಭಾವ ಸಾವು ಬದುಕಿನ ಮಧ್ಯ ಇದ್ದಾನೆ. ಪುಣ್ಯ ಅಲ್ಲಿ ಬಂದಿಲ್ಲ ಅಂದ್ರೆ ನಾಳೆ ಶವನ್ ಹೊದ್ಕೊಂಡು ಹೋಗೋದಕ್ಕೆ ಜನ ಬರ್ತಾರೆ. ಇವಾಗ ಹೇಳಿ, ನನ್ ಭಾವ ಸತ್ತೋಗ್ಲಿ ಅಂತ ಹೇಳ್ತೀರಾ? ನಡಿ ಪರ್ಣಿಕಾ, ಅನಿರುದ್ಧನ ಕಾಪಾಡೋಣ. ಬೇಡಮ್ಮ, ಆಚೆ ಹೋಗ್ಬೇಡ. ನನ್ ಮಾತ್ ಕೇಳು. ನೀನ್ ಒಳ್ಳೇದಕ್ಕೋಸ್ಕರ ಹೇಳ್ತಿರುವಾಗ ನೀನ್ ಕೇಳ್ಬೇಕಲ್ವಾ ಪುಣ್ಯ? ಅಮ್ಮ, ನಾನ್ ಸಾವು ಬದುಕಿನ ಮಧ್ಯ ಇದ್ದಾಗ ಕಾಪಾಡು ಅಂತ ಹೇಗ್ ಕೂಗಾಡ್ದೆ ಅಂತ ನನಗ್ ಗೊತ್ತು. ಅನಿರುದ್ಧ್ ಮಾತು ಆಡ್ದೆ ಬರಕ್ ಆಗದೆ ಇರೋ ಸ್ಥಿತಿಲಿ ಬಿದ್ದಿರ್ಬೋದು. ಕಾಪಾಡೋದ್ ನನ್ ಧರ್ಮ, ನನ್ನ ತಡಿಬೇಡಿ. ಪುಣ್ಯ ಪುಣ್ಯ, ಅಮ್ಮ ಪುಣ್ಯ. ಪುಣ್ಯ, ನಡಿ ಪರ್ಣಿಕಾ. ಪುಣ್ಯ ಪುಣ್ಯ, ನನ್ ಮಾತ್ ಕೇಳು ಪುಣ್ಯ. ಪುಣ್ಯ ಪುಣ್ಯ, ಅಮ್ಮ ಪುಣ್ಯ. ಬಾ ಪುಣ್ಯ. ಪುಣ್ಯ ಪುಣ್ಯ, ಹೋಗ್ಬೇಡ ಅಮ್ಮ. ಪುಣ್ಯ ಪುಣ್ಯ, ನನ್ ಮಾತು ಕೇಳು ಪುಣ್ಯ. ನಾನ್ ಯಾಕೆ ಹೇಳ್ತಾ ಇದ್ದೀನಿ ಕೇಳು. ಪುಣ್ಯ, ಬಾ ಪುಣ್ಯ. ಭಾವ ಅಪಾಯದಲ್ಲಿದ್ದಾನೆ, ನನಗ್ ಭಯ ಆಗ್ತಿದೆ. ಪುಣ್ಯ. ಅಮ್ಮ, ನೀನ್ ಒಳಗ್ ಹೋಗಮ್ಮ, ನನ್ ಮಾತ್ ಕೇಳು. ನಾನ್ ಬೇಗನೆ ಬಂದ್ಬಿಡ್ತೀನಿ, ನೀನ್ ಇರಮ್ಮ. ಅನಿರುದ್ಧ್ ತೊಂದ್ರೆಯಲ್ಲಿದ್ದಾನೆ. ಅಮ್ಮ ಹೋಗ್ಬೇಡಮ್ಮ, ನನ್ ಮಾತ್ ಕೇಳು. ಪುಣ್ಯ ಪುಣ್ಯ, ಬಾ ಪುಣ್ಯ, ಪ್ಲೀಸ್ ಪುಣ್ಯ. ಅಮ್ಮ, ಬೇಡಮ್ಮ, ಹೋಗ್ಬೇಡಮ್ಮ. ಪುಣ್ಯ, ಬಾ ಪುಣ್ಯ. ಅಯ್ಯೋ, ಬಾ ಪುಣ್ಯ, ಬಾ. ಪುಣ್ಯ, ಬಾ ಪುಣ್ಯ, ಪ್ಲೀಸ್ ಪುಣ್ಯ, ಬಾ ಪುಣ್ಯ.
ಅಮ್ಮ ನೀನ್ ಒಳಗಡೆ ಹೋಗಮ್ಮ, ನಾನ್ ಬೇಗ ಬಂದ್ಬಿಡ್ತೀನಿ. ನನ್ ಮಾತ್ ಕೇಳು, ಹೋಗಮ್ಮ. ಬೇಡಮ್ಮ, ಪುಣ್ಯ. ಹೇಳೋದನ್ನ ಅರ್ಥ ಬೇಗ ಮಾಡು. ಬಾ ಪುಣ್ಯ. ಅಮ್ಮ ನೀನ್ ಬೇಗ ಬಾ ಹೋಗಿರಮ್ಮ. ಪುಣ್ಯ. ಪುಣ್ಯ ಪುಣ್ಯ ಭಾವ ಭಾವ ಆಷಾಢ ವಿಧಿಯ ದಿನ ನೀನು ನಾಗಲೋಕನ ಸೇರ್ಕೋಬೇಕು. ಹೋಗ್ಬೇಡ ಅಂದ್ರು ನೀನ್ ಹೊರಟೋದ್ಯ ಪುಣ್ಯ. ಇನ್ಯಾವತ್ತು ಈ ಗೊಲ್ಲಮ್ಮನ ನೋಡಕ್ಕಾಗಲ್ಲ. ನಾನು ನಿನಗೆ ಕಾಣಿಸೋದಿಲ್ಲ. ಅನಿರುದ್ಧ್, ಭಾವ ಅನಿರುದ್ಧ್, ಅನಿರುದ್ಧ್, ಭಾವ ಅನಿರುದ್ಧ್. ಭಾವ ಅನಿರುದ್ಧ್, ಭಾವ 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 ಅನಿರುದ್ಧ್, ಅನಿರುದ್ಧ್, ಭಾವ ಅನಿರುದ್ಧ್, ಭಾವ ಎದ್ದೇಳು. ತೆಗಿ ಭಾವ ಅನಿರುದ್ಧ್, ಅನಿರುದ್ಧ್. ಭಾವ ಭಾವ ಕಣ್ತೇರಿ ಭಾವ ಪುಣ್ಯ ಬಂದಿದ್ದಾಳೆ ಭಾವ. ಅನಿರುದ್ಧ್ ಮಾವ, ಅನಿರುದ್ಧ್ ಪ್ರಜ್ಞೆ ಕಳ್ಕೊಂಡಿದ್ದಾನೆ. ಭಾವ ಕರ್ಣಿಕ, ಕಷ್ಟ ಆದ್ರೂ ಸರಿ ಅನಿರುದ್ಧ ಮನೆ ಕರ್ಕೊಂಡು ಹೋಗ್ಬೇಕು. ಭಾವ ಅನಿರುದ್ಧ್, ಭಾವ ಅನಿರುದ್ಧ್, ಪುಣ್ಯ, ಗೊಲ್ಲಮ್ಮ, ಅಮ್ಮ ಪುಣ್ಯ, ಅಮ್ಮ ಬೇಡ ಅಂತ ಹೇಳಿದ್ರು ಆ ಹುಡುಗಿ ಜೊತೆ ಹೋಗಿದ್ದಾಳೆ. ಪುಣ್ಯನ ತಡಿಬೇಕು ಅಂತ ಹೋದ ಗೊಲ್ಲಮ್ಮ ಕೂಡ ಕಾಣಿಸ್ತಿಲ್ಲ. ಎಲ್ಲಿ ಹೋದ್ಲಪ್ಪ ಗೊಲ್ಲಮ್ಮ? ಪುಣ್ಯ, ಅಮ್ಮ, ಗೊಲ್ಲಮ್ಮ, ಅನಿರುದ್ಧ್, ಅನಿರುದ್ಧ್ ಭಾವ, ಭಾವ, ಅನಿರುದ್ಧ್ ಭಾವ, ಅನಿರುದ್ಧ್ ಎತ್ತು. ಹುಷಾರು. ಮಲಗಿಸು ಇಲ್ಲಿ, ನಿಧಾನವಾಗಿ.
ಪುಣ್ಯ, ಬೇಗ ಏನೋ ಒಂದ್ ಮಾಡು ಪುಣ್ಯ. ಅಮ್ಮ 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 ಭಾವ, ನಿನ್ಗೇನು ಆಗಲ್ಲ ಭಾವ. ಅಮ್ಮ 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 ಎಲ್ಲಕ್ಕೆ ಹೊರಟೋದ್ರು? ಇಬ್ರು ಕಾಣಿಸ್ತಿಲ್ವಲ್ಲ. ಅಮ್ಮ ಎಲ್ಲೂ ಕಾಣ್ತಿಲ್ಲ. ಅವ್ರೆಲ್ಲಿಗೆ ಹೋಗ್ತಾರೆ? ಬೇಗ ಭಾವನ್ ನೋಡು ಪುಣ್ಯ, ಅವ್ರು ಬಂದ್ಬಿಡ್ತಾರೆ. ನೀನ್ ಬಾ ಬಾ ಪುಣ್ಯ, ಬೇಗ ಬಾ ಬಾ ಪುಣ್ಯ. ಪರ್ಣಿಕಾ, ಪರ್ಣಿಕಾ, ಭಾವ, ನಿನ್ಗೇನು ಆಗಲ್ಲ ಭಾವ. ಪರ್ಣಿಕಾ, ಪರ್ಣಿಕಾ, ಅಮ್ಮ, ಪರ್ಣಿಕಾ, ಎಲ್ಲಿದ್ಯಮ್ಮ? ತಗೋ ಇದನ್ನ ತಲೆಗೆ ಹಚ್ಚು. ಭಾವಂಗೇನು ಆಗಲ್ಲ ಅಲ್ವಾ ಪುಣ್ಯ? ಪ್ರಾಣಕ್ಕೇನು ಅಪಾಯ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬಂದ್ಬಿಡತ್ತೆ. ಎಲ್ಲಿ ಹೋಗಿದ್ದಳು ಇವಳು? ಪರ್ಣಿಕಾ, ಎಲ್ಲೋಗ್ಬಿಟ್ಟೆ ಅಮ್ಮ? ಪುಣ್ಯ, ಪರ್ಣಿಕಾ, ಭಾವ, ನಿನ್ಗೇನು ಆಗಲ್ಲ ಭಾವ. ಏನೂ ಆಗಲ್ಲ, ನೀನ್ ಹಚ್ಚು. ಇದು ಪರ್ಣಿಕಾ ಚಪ್ಪಲಿ. ಪರ್ಣಿಕಾ, ಅಮ್ಮ ನೋಡಮ್ಮ, ಭಾವ ಹೇಗಾಗಿದ್ದ ನೋಡು. ನಿನಗೇನಾಯ್ತು ಅಂತ ನಾನು ಭಯ ಪಟ್ಕೊಂಡಿದ್ದೆ ಕಣೆ. ಅಲ್ಲ, ಬಂಗ್ಲೆಗ್ ಬರೋದ್ ಬಿಟ್ಟು ಈ ಗುಡಿಸ್ಲಲ್ಲಿದ್ಯಾ? ನಡಿ, ಅನಿರುದ್ಧನ ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ. ಸಹಾಯ ಮಾಡು. ಒಂದ್ ನಿಮಿಷ ಅಮ್ಮವ್ರೆ. ಔಷಧಿ ಹಚ್ಚದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ಅನಿರುದ್ಧಕ್ಕೆ ಪ್ರಜ್ಞೆ ಬರುತ್ತೆ. ಈ ಥರ ಹೊರ ಕರ್ಕೊಂಡು ಹೋಗ್ಬಾರ್ದು. ನನ್ನ ಮಾತು ಕೇಳಿ ಇನ್ನೊಂದು ಗಂಟೆ ಆದ್ರೂ ಇರೋದಕ್ಕೆ ಬಿಡಿ. ಹೌದಮ್ಮ, 1 ಗಂಟೆ ಆದ್ಮೇಲೆ ಮನೆ ಕರ್ಕೊಂಡು ಹೋಗೋಣ. ನಿಮಗ್ ನನ್ನ ಮೇಲೆ ಕೋಪ ಇದೆ ಅನ್ಸುತ್ತೆ. ನನ್ನ ಮಾತನ್ನ ಯಾಕೆ ಹೇಳ್ಬೇಕು ಅನಿಸ್ತಾ ಇದೆಯಾ ಅಮ್ಮವ್ರೆ? ಇಲ್ಲ ಪುಣ್ಯ, ನಿನ್ ಮೇಲೆ ನಾನೇ ಕೋಪ ಮಾಡ್ಕೊಳ್ಳಿ. ನಾಗಮಣಿ ವಿಷಯಕ್ಕೋಸ್ಕರನಾ? ಅದು ಯಾರಿಗೆ ಸಿಗ್ಬೇಕು ಅಂತ ಹಣೆ ಬರ್ದಲ್ಲಿ ಬರ್ದಿದ್ಯೋ ಅವ್ರಿಗೆ ಸಿಗೋದು. ನಡೆದು ಹೋಗಿರೋ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ನಿನಗೊತ್ತಿರೋ ವೈದ್ಯ ನೀನು ಮಾಡು. ನನ್ನ ಕೋರಿಕೆ ಯಾವತ್ತಿದ್ರೂ ಅನಿರುದ್ಧ ಕ್ಷೇಮನೇ. ಪರವಾಗಿಲ್ಲ, ಹುಷಾರಾಗೋಕೆ 2 ಗಂಟೆ ಬೇಕಾದರೂ ಕಾಯ್ತೀನಿ, ಸರಿನಾ? ನೀನು ಔಷಧಿ ಹಚ್ಚು. ನಿನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನೀನು ಬಂಗ್ಲೆಗೆ ಬರಲ್ವೇ?
ನೀನು ನಮ್ಮನೆಗೆ ಬಂದ್ರೆ ತಾನೆ ನಿನ್ನ 100 ನಾಗಗಳಿರೋ ಜಾಗ ಕರ್ಕೊಂಡು ಹೋಗಕ್ ಸಾಧ್ಯ. ಪುಣ್ಯ ಪುಣ್ಯ ಅಮ್ಮ ಪುಣ್ಯ ಅಮ್ಮ ಅನಿರುದ್ಧ್, ಭಾವ ಅನಿರುದ್ಧ್, ಪುಣ್ಯ ಭಾವ ನಿನಗೇನಾಗ ಹೋಗುತ್ತೋ ಅಂತ ತುಂಬಾ ಭಯ ಪಟ್ಟಿದ್ದೆ. ನೀನ್ ಬದುಕ್ಬಿಟ್ಟೆ ಭಾವ. ಅಮ್ಮ ಅಮ್ಮ ಪರ್ಣಿಕಾ, ಪರ್ಣಿಕಾ, ಒಂದ್ ನಿಮಿಷ ಇಲ್ಲೋಡು. ಪರ್ಣಿಕಾ, ಅಮ್ಮವ್ರಿಗೀಗ್ಲೇ ಹೇಳಕ್ ಹೋಗ್ಬೇಡ. ಮೊದ್ಲು ಈ ಮೂಲಿಕೆಯಿಂದ ರಸ ತೆಕ್ಕೊಂಡ್ ಬಾ. ಆಮೇಲೆ ಅದನ್ನ ಪಾದಕ್ ಹಚ್ಚಿದ್ರೆ ಬೊಬ್ಬೆ ಕಡಿಮೆ ಆಗಿ ನಡಿಯಕ್ಕಾಗತ್ತೆ. ಅದು ಎಲ್ಲಿದೆ? ಹೊರಗಡೆ ಇದೆ, ತಗೋ. ಸರಿ ಪುಣ್ಯ. ಹಾ, ಕಡಿಮೆ ಆಗತ್ತೆ ಅನಿರುದ್ಧ್. ಪುಣ್ಯ ಅಮ್ಮ ಪುಣ್ಯ ಎಲ್ಲಿದ್ಯಮ್ಮ? ಅಮ್ಮ ಗೊಲ್ಲಮ್ಮ ಅಮ್ಮ ಪುಣ್ಯ ಅಮ್ಮ ಪುಣ್ಯ ರಾಜಮ್ಮ, ಪುಣ್ಯ ಅಮ್ಮ ಪುಣ್ಯ ಗೊಲ್ಲಮ್ಮ ಅಮ್ಮ ಪುಣ್ಯ ಎಲ್ಲೋಗಿದ್ಯಮ್ಮ? ಪುಣ್ಯ ಅಮ್ಮ ಪುಣ್ಯ ಯಾರು? ಅಮ್ಮ ಪುಣ್ಯ ಬಂದ್ಬಿಟ್ಟಿಯಮ್ಮ? ಅನಿರುದ್ಧನ ಕಾಪಾಡಬೇಕು ಅಂತ ನೀನು ಹೋದ್ರೆ ಆ ಧನಂಜಯ ವರ್ಮ ಭದ್ರಾವತಿ ಬಂದು ನಿನ್ನನ್ನು ಸಾಯಿಸ್ಬಿಡ್ತಾರೆ, ಅದಕ್ಕೆ ಹೋಗ್ಬೇಡ ಅಂತ ಹೇಳಿದೆ ಅಮ್ಮ. ಅವ್ರ ಬಗ್ಗೆ ನಿಂಗೆ ಗೊತ್ತಿಲ್ಲಮ್ಮ. ಅವರು ತುಂಬ ಕೆಟ್ಟವರಮ್ಮ. ಅವರಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದಮ್ಮ. ಹಾಗ ಯಾರು ಯಾರು ನೀನು 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 ಭದ್ರಾವತಿನ? ಕುರುಡಿ ಆದ್ರೂ ಸರಿಯಾಗಿ ಕಂಡುಹಿಡ್ದೆ. ಭದ್ರಾವತಿ ಈ ಔಷಧಿ ಹಚ್ಚಿದ್ರೆ ಈ ಬೊಬ್ಬೆನೂ ಕಮ್ಮಿ ಆಗುತ್ತೆ. ಏನೂ ಆಗಲ್ಲ, ಸರಿ ಹೋಗುತ್ತೆ. ಏ ಮಲ್ಕೋ. ನಿನಗೇನು ಆಗ್ಬಾರ್ದು ಅಂತ ನಿನ್ನ ಕಾಪಾಡೋದಕ್ಕೋಸ್ಕರ ಬಂದು ನೀನ್ ಹೀಗ್ ಮಾಡ್ಕೋಬೇಕಾಗ್ ಬಂತು. ಅಷ್ಟು ಸಾಹಸ ಯಾಕೆ ಮಾಡಕ್ ಹೋದೆ? ನಿಂಗೋಸ್ಕರ